ಗೌಡ್ರ ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಮುನ್ಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಇದನ್ನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಇದು ಸ್ವಾಗತ ಮಾಡಲಿಕ್ಕೂ ಕಾರಣ ಏನು ಅಂತಂದ್ರೆ, ಇದು ನನ್ನ ಸುಮಾರು ವರ್ಷಗಳ ಕನಸಾಗಿತ್ತು ಮಾನ್ಯ ಸಭಾಪತಿಗಳೇ. ಇಲ್ಲಿ 2-3 ಅಂಶಗಳನ್ನು ನಾವು ಗಣನೆ ತಗೋಬೇಕು. ಮೊದಲನೇದಾಗಿ ಏನಾಗ್ತದೆ ಮಾನ್ಯ ಸಭಾಪತಿಗಳೇ, ಮುಖ್ಯವಾಗಿ ಈ ರೆವಿನ್ಯೂ ಲೇಔಟ್ಸ್ ಮಾಡ್ತಾರೆ ಸಭಾಪತಿಗಳೇ. ಈ ರೆವಿನ್ಯೂ ಲೇಔಟ್ಸ್ ಮಾಡಿದಾಗ ಏನಾಗುತ್ತೆ, ಒಂದು 5 ವರ್ಷ 10 ವರ್ಷ ಕಲ್ಲುಗಳಾಗ್ತಾರೆ. ಮತ್ತೆ ಇದು ಸರ್ಕಾರ ಹೆಸರು ಸಭಾಪತಿಗಳೇ, ಇದು RTC ಯಾರು ಮಾಡಿರ್ತಾರೋ ಅವ್ರ ಹೆಸರು ಇರ್ತದೆ. ಅವ್ನೇನ್ ಮಾಡ್ತಾನೆ, 5-6 ವರ್ಷ ಆದ್ಮೇಲೆ ಯಾರು ಮನೆ ಕಟ್ಟಿಲ್ಲ ಅಂದ್ರೆ ಬೇರೆಯವ್ರು ಮಾರ್ಬಿಡ್ತಾನೆ ಮಾನ್ಯ ಸಭಾಪತಿಗಳೇ. ಆದ್ರೆ ನಮ್ಮ ಮುನ್ಸಿಪಾಲಿಟಿ ಏನು ನಮ್ಮ ಮಂತ್ರಿಗಳು ತಂದಿದ್ದಾರೆ, ಇದನ್ನು ಯಾವಾಗ ನಾವು ಸರ್ಕಾರಕ್ಕೆ ರಸ್ತೆಗಳು ಮಾಡ್ಬಿಡ್ತೀವೋ ಇದು ವರ್ಗಾವಣೆ ಆಗಲ್ಲ ಸಭಾಪತಿಗಳು ಅವಾಗ. ಹಾಗಾಗಿ ಇದು ಒಂದಾಗ್ತದೆ. ಎರಡನೇದು, ಬಿ ಖಾತೆಯಿಂದ ಎ ಖಾತೆ ಮಾಡಬೇಕು ಅಂತ ಸದುದ್ದೇಶ ಇದೆ. ಇದು ಸಹ ಯಾವಾಗ ರಸ್ತೆ ಸರ್ಕಾರಕ್ಕೆ ಸೇರ್ತದೋ ಬಿ ಖಾತೆ ಈಜಾಗಿ ಎ ಖಾತೆ ಆಗ್ತದೆ. ಮೂರನೇದಾಗಿ, ನಾವು ಹಲವಾರು ಸಲ ಕೆಲವು ಯಾರೋ 10 ವರ್ಷ 15 ವರ್ಷ 20 ವರ್ಷದಿಂದ ಲೇಔಟ್ಗಳು ಮಾಡ್ಬಿಟ್ಟು ಹೋಗಿರ್ತಾರೆ. ಈಗ ನಮ್ಮ ಸರ್ಕಾರದಿಂದ ರಸ್ತೆಗಳು ಮಾಡಬೇಕು, ಚರಂಡಿ ಮಾಡಬೇಕು, ಡ್ರೈನ್ ಮಾಡಬೇಕು, ಸ್ಯಾನಿಟರಿ ಮಾಡಬೇಕಾದ್ರೆ ಯಾವುದೇ ಸರ್ಕಾರದಿಂದ ಮಾಡಕ್ಕಾಗಲ್ಲ, ಇದು ಖಾಸಗಿ ಬಡಾವಣೆ ಅಂತಾರೆ. ಆದ್ರೆ ಈ ವಿಧೇಯಕ ರಸ್ತೆಗಳು ನಮ್ಮ ಸರ್ಕಾರಕ್ಕೆ ಸೇರಿದ್ರೆ ನಾವು ಈಸಿಯಾಗಿ ಅದನ್ನ ನಾವು ಸರ್ಕಾರದಿಂದ ಡೆವಲಪ್ ಮಾಡಬಹುದು. ಆ ಭಾಗದಲ್ಲಿ ವಾಸವಾಗಿರ್ತಕ್ಕಂಥ ಅನೇಕ ನಿವಾಸಿಗಳಿಗೆ, ಅಲ್ಲಿ ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಏನ್ ಈ ವಿಧೇಯಕವನ್ನು ತಂದಿದ್ದಾರೆ ತುಂಬಾ ಸ್ವಾಗತಾರ್ಹ. ಸಾವಿರಾರು ಜನರಿಗೆ ನಿಟ್ಟುಸಿರು ಬಿಡುವಂತ ಕ್ಷಣ ಸಭಾಪತಿಗಳೇ. ಯಾಕಂದ್ರೆ ಅವ್ರ ಪಾಪ ರಸ್ತೆ ಇಲ್ಲ, ಡ್ರೈನ್ ಇಲ್ಲ, ಚರಂಡಿ ಇಲ್ಲ, ಏನೂ ಕಾಮಗಾರಿಗಳಾಗಲ್ಲ. ಯಾಕಂದ್ರೆ ನಿಮ್ದು ಖಾಸಗಿ ಲೇಔಟ್ ಅಂತಾರೆ. ಯಾವಾಗ ಖಾಸಗಿ ಬಡಾವಣೆ ಈ ಒಂದು ಇದಕ್ಕೆ ಸರ್ಕಾರಕ್ಕೆ ಸೇರ್ತದೋ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳು ಕೊಡ್ತದೆ ಅವರಿಗೆ. ಮತ್ತೆ ಫ್ಯೂಚರ್ ಈ ಟ್ರಾನ್ಸ್ಫರ್ ಆಗಲ್ಲ ಸಭಾಪತಿಗಳೇ. ಈ ಯಾವಾಗ ಇದು ಮಾಡ್ಲಿಲ್ಲ ಅಂತಂದ್ರೆ ಅವನ ಹೆಸರು RTC ಇರ್ತದೆ, ಅವ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಎಲ್ಲ ಕ್ಲೀನ್ ಮಾಡ್ತಾನೆ. ನಾವು ಸರ್ಕಾರದ ರಸ್ತೆ ಆಗ್ಬಿಟ್ರೆ ಅವ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇಂಥ ಅತ್ಯುತ್ತಮವಾದಂತ ಆಲೋಚನೆ ಮಾಡಿದಂತ ಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ಲಿಸಿ ಈ ವಿಧೇಯಕಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಭಾಪತಿಗಳೇ, ಈ ಬಿಲ್ಲಿನಲ್ಲಿ ಕೇಳ ಬಯಸ್ತೇನೆ. ಅವ್ರು ಏನ್ ಕೇಳಿದ್ದಾರೆ ಅದನ್ನು ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ, ಹೊಸ ವಿಚಾರ ಹೇಳಿ ಅಷ್ಟೇ. ಈ ಬಿಲ್ಲಿನಲ್ಲಿ ನನಗೊಂದು ಕ್ಲಾರಿಫಿಕೇಶನ್ ಬೇಕು. ಈಗ ಬೀದಿಗಳಲ್ಲಿ ನೀವು ರಸ್ತೆಗಳನ್ನ ಮಾಡಲಿಕ್ಕೆ ಅಥವಾ ಎಕ್ವೈರ್ ಮಾಡಿ ರಸ್ತೆಗಳು, ತೋಡುಗಳನ್ನು, ಚರಂಡಿಗಳನ್ನ ಮಾಡಲಿಕ್ಕೆ ನೀವು ಎಕ್ವೈರ್ ಮಾಡ್ತೀರಿ, ಅದು ಸರಿ ಇದೆ. ಆದ್ರೆ ಖಾಸಗಿ ಜಾಗಗಳಿದ್ರೆ ಇದುವರೆಗೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಖಾಸಗಿ ಜಾಗದವರನ್ನು ನಾವು ತಗೊಳ್ಳುವಾಗ ಆ ಬೀದಿಯಲ್ಲಿ ಖಾಸಗಿ ಜಾಗದಿಂದ ಕಟ್ಟಿಕೊಡ್ತಾ ಇದ್ರು, ಕಂಪೌಂಡ್ ವಾಲ್ ತೆಗೆದ್ರೆ ಅವರಿಗೆ ಕಟ್ಟಿಕೊಡ್ತಾ ಇದ್ರು, ಮತ್ತು ಅವರ ಜಾಗಕ್ಕೆ FIR ಕೊಡ್ತಾ ಇದ್ರು. ಅವರ ಜಾಗಕ್ಕೆ ಸಮಾನವಾಗಿರ್ತಕ್ಕಂಥ ಅವರಿಗೆ ದೇಣಿಗೆ ಬರುವ ರೀತಿಯಲ್ಲಿ ಕೊಡ್ತಾ ಇದ್ರು. ಇದು ಏನಾಗ್ತದೆ, ನೀವು ಖಾಸಗಿ ಜಾಗದವರಿದ್ರೆ ನೀವು ಯಾರ ಹತ್ರ ಹೇಳದೆ ಕೇಳದೆ ರಸ್ತೆಯನ್ನು ಮಾಡುವುದಾದ್ರೆ ಖಾಸಗಿಯವರು ಏನ್ ಮಾಡಬೇಕು, ಯಾವ ರೀತಿ ಪರಿಹಾರ ಕೊಡ್ತೀರಿ? ಇದು ನಿಮ್ಮ ಮುಂದೆ ಇರುವ ಪ್ರಶ್ನೆ. ಇದಕ್ಕೇನಾದ್ರೂ ನೀವು ಏನೂ ಕೊಡೋದಿಲ್ಲ ಅಂದ್ರೆ ಯಾರು ಜಾಗ ಬಿಡ್ಲಿಕ್ಕೆ ರೆಡಿ ಇದ್ದಾರೆ? ದೇ ವಿಲ್ ಗೋ ಟು ದ ಕೋರ್ಟ್. ಕೋರ್ಟಿಗೆ ಹೋಗಿ ಇದು ಸರಿ, ಅದು ರಸ್ತೆನೂ ಆಗುವುದಿಲ್ಲ, ಚರಂಡಿನೂ ಕಟ್ಟುವುದಿಲ್ಲ, ಬೀದಿಯೂ ಉದ್ಧಾರ ಆಗುವುದಿಲ್ಲ. ಹಾಗಾಗಿ ಯು ಮಸ್ಟ್ ಫೈಂಡ್ ಎ ಸೊಲ್ಯೂಷನ್ ವೈಲ್ ಇಂಪ್ಲಿಮೆಂಟಿಂಗ್ ದಿಸ್ ಲಾ. ನೀವು ಈಗ ಮಾಡದೇ ಇದ್ರೆ ಖಾಸಗಿ ಜಾಗದವರ ಹಕ್ಕು ಚ್ಯುತಿ ಆಗ್ತದೆ, ಅವರ ಹಕ್ಕನ್ನು ನೀವು ಹೇಳ್ಕೊಂಡಾಗ್ತದೆ. ದೇ ವಿಲ್ ಗೋ ಟು ದ ಕೋರ್ಟ್ ಅಂಡ್ ದೇ ವಿಲ್ ನಾಟ್ ಪೇ ದ ರೆವಿನ್ಯೂ. ಹಾಗಾಗಿ ಇದು ನ್ಯಾಯಸಮ್ಮತ ಆಗಬೇಕಾದ್ರೆ ನೀವು ಖಾಸಗಿಯವರಿಗೆ ನೀವು ವಶಪಡಿಕೊಳ್ಳುವಾಗ ಏನ್ ಮಾಡ್ತೀರಿ, ಇದರ ಬಗ್ಗೆ ನೀವು ದಯವಿಟ್ಟು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕೋರ್ತೇನೆ. ಆ ಬಿಲ್ ಬಗ್ಗೆ ಸ್ವಲ್ಪ